ತುಂಬಾ ಚೆನ್ನಾಗಿತ್ತು. ಓಕೆ, ಎಷ್ಟು ನೋಡಿದ್ರು ಮತ್ತೆ ನೋಡ್ಬೇಕನ್ಸ್ತಿದೆ. ಹೇಗನ್ಸ್ತು? 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 ತುಂಬಾ ಚೆನ್ನಾಗಿತ್ತು. ಹೇಗನ್ಸ್ತು? ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ದೀಕ್ಷಾ ಮಾಸ್ ಪರ್ಯಾಯ ಪದಗಳೆಲ್ಲ ಹೇಗಿದೆ ಸಿನಿಮಾ? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಹೋಗಿ ಚೆನ್ನಾಗಿತ್ತು. ಮಕ್ಕಳು ಚೆನ್ನಾಗಿತ್ತು. ಹೇಗೆ, ಏನು ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ? ಪದ್ಮದ ಬಗ್ಗೆ ಎಲ್ಲ ವಿಷಯಗಳನ್ನ ಹೇಳಿದ್ರು. ತುಂಬಾ ಚೆನ್ನಾಗಿದೆ. ಕಮಲೇಶ್ ಬಗ್ಗೆ ಇಷ್ಟೊಂದು ಮಾಹಿತಿ ನಮಗೆ ತುಂಬ ಖುಷಿಯಾಗುತ್ತೆ. ಸ್ನೇಹಿತರೆಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಸ್ನೇಹಿತರು ಕೂಡ ಭಾಗವಹಿಸಿದ್ರಿಂದ ಅವ್ರಿಗೂ ತುಂಬ ಖುಷಿಯಾಗಿದೆ. ಅಷ್ಟು ದೊಡ್ಡ ತೆರೆಯ ಮೇಲೆ ನಾವೆಲ್ಲರೂ ಕಾಣಿಸ್ಕೊಂಡಿದ್ದು ಗುರುಕುಲಕ್ಕೆ, ನಮಗೆ, ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ತುಂಬ ಹೆಮ್ಮೆಯ ವಿಚಾರವಾಗಿದೆ. ಇದು ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಪ್ರೋತ್ಸಾಹಿಸಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. 200 ಭಾಳ ಸಂತೋಷ ಆಗ್ತಾ ಇದೆ. ಸಿನಿಮಾ ಮಾಡೋದೇ ಜನ ನೋಡಲಿ ಅಂತ ಬರ್ತಾರೋ ಇಲ್ಲವೋ ಅನ್ನೋ ಒಂದು ಆತಂಕ ಇದ್ದೇ ಇರುತ್ತೆ ರಿಲೀಸ್ ಆದಾಗ. ಆದರೆ ನಮ್ಮ ಅದೃಷ್ಟ ಅನ್ನೋದಕ್ಕಿಂತ ಕಮಲ ನಮಗೆ ಕೊಟ್ಟಿರುವಂಥ ಭಾಗ್ಯ. ಎಲ್ಲರೂ ಹೀಗೆ ಇವಾಗ ಮೊದಲ ದಿವಸ ನೋಡಿದವರು ತಮ್ಮ ಹೆಸರುಗಳನ್ನು ಹಂಚ್ಕೊಡ್ತಾ ಇದ್ದಾರೆ ತಮ್ಮ ಗಣಗಳಲ್ಲಿ ಗ್ರೂಪಲ್ಲಿ. ಇದು ಅಪರೂಪದ ಚಿತ್ರ. ಸಾಮಾನ್ಯವಾದಂತಹ ಚಿತ್ರರಂಗದಲ್ಲಿ ಇರುವಂತಹ ಎಲಿಮೆಂಟ್ಸ್ ಇರಲಿಲ್ಲ. ಇದರಲ್ಲಿರುವಂಥದ್ದು ನಮ್ಮತನ, ಭಾರತೀಯತೆ, ಭಾರತೀಯ ಸಂಸ್ಕೃತಿ, ಭಾರತೀಯ ಶ್ರೇಷ್ಠತೆ, ಏಕ ಭಾರತ್ ಶ್ರೇಷ್ಠ ಭಾರತ ಹೇಳ್ತೀವಲ್ಲ, ಇದರ ಸಂಕೇತವಾಗಿರುವಂತಹ ನಮ್ಮ ರಾಷ್ಟ್ರಪುಷ್ಪ ಕಮಲಕ್ಕೆ ಒಂದು ದಿವ್ಯ ಗರ್ಭ ಇದೆ. ಹಾಗೆ ಅದು ಇದರಿಂದ ಯಾವುದರಿಂದ ಪಂಕ ಅಂದರೆ ಕೆಸರಿಂದ ಹೇಳುವಂಥದ್ದು. ಇದೆಲ್ಲವೂ ಮತ್ತು ಸ್ವರ್ಗ ಎಲ್ಲವನ್ನೂ ಸೇರಿಸಿರುವಂಥದ್ದು ದಿವ್ಯವಾದಂಥ ಪುಷ್ಪವಾದ ಅದರ ಗಂಧವನ್ನು ಜನ ಬಂದು ನೋಡ್ತಾ ಇದ್ದಾರೆ. ನನಗಂತೂ ಬಹಳ ಸಂತೋಷ.